ಹಾಯ್ ಎಲ್ರಿಗೂ ನಮಸ್ತೆ. ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಬಾಗಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ವರಮಹಾಲಕ್ಷ್ಮಿಗೆ ಮುತ್ತೈದರಿಗೆ ಬಾಗಿನ ಕೊಡ್ಲಿಕ್ಕೆ ನಂಗಂತೂ ತುಂಬಾ ಫೇವ್ರೇಟ್ ಇದು ಕಾನ್ಸೆಪ್ಟ್. ಬಾಗಿನದ್ದು ಏನೆಲ್ಲ ಹಾಕಿ ಕೊಡ್ಬೇಕು ಅಂತ ತುಂಬಾ ಇಷ್ಟ. ಸೊ ಬನ್ನಿ. ಓಕೆ, ಇದಕ್ಕೆ ಫಸ್ಟ್ ನಾವು ಕಾಯಿನ ಇಡೋದು ನೋಡಿ. ಕಾಯಿ, ಬ್ಲೌಸ್, ಬಾರ್ಡರ್ ಬ್ಲೌಸ್ ಇದೆ, ಈ ತರ ಶೈನಿಂಗ್ ಬ್ಲೌಸ್, ಮುದ್ದಾದ ಬ್ಯಾಗ್, ಇನ್ನೊಂದು ಈ ತರ ನೋಡಿ. ನಂಗೆ ಪೌಚಸ್ ಬ್ಯಾಗ್ಸ್ ಅಂದ್ರೆ ತುಂಬಾ ಇಷ್ಟ, ಸೊ ಇಡ್ತೀನಿ. ನೀವೇನ್ ಬೇಕಾದ್ರೂ ನಿಮ್ ಇಷ್ಟವಾದದ್ದು ಏನಾದ್ರೂ ಇಡ್ಬೋದು. ಆಮೇಲೆ ಒಂದು ಬಾಕ್ಸ್ ನ ಇಡ್ತಿದ್ದೀನಿ, ಈ ತರ ಇದೆ. ಆಮೇಲೆ ಕಾಳು, ನೆನೆ ಇಟ್ಟಿದ್ದ ಕಾಳು ಸಹ ಇಡ್ಬೋದು ನೀವು. ಡ್ರೈ ಫ್ರೂಟ್ಸ್, ಆಮೇಲೆ ಎಲೆ, ಅಡಿಕೆ, ಉತ್ತತ್ತಿ, ಅರ್ಶಿಣದ ಕೊಂಬು, ಅರ್ಶಿನ ಕುಂಕುಮ, ಹೂವು, ಇದೆಲ್ಲಾನು ಬ್ಲೌಸ್ ಪೀಸ್ ಮೇಲೆ ಇಡ್ತಿದ್ದೀನಿ. ಅಂಡ್ ಈ ತರದ್ದು ಅರ್ಶಿನ ಕುಂಕುಮ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ನೀವು ಯಾವ್ದಾದ್ರು ಇಟ್ಕೋಬಹುದು. ಇದು ಸಹ ಇಟ್ರು ಸಾಕು. ಓಕೆ, ದೆನ್ ಈ ತರ ಒಂದು ಬಿಂದಿ ಚೀಟ್ನ ಇಡ್ತಿದ್ದೀನಿ. ಅಂತ ಹೇಳ್ತಾರೆ ಬಿಂದಿ 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 ಪ್ಯಾಕೆಟ್. ಓಕೆ, ಬಿಂದಿ ಪ್ಯಾಕೆಟ್. ದೆನ್ ಮೇನ್ ಬಳೆ, ಈ ತರದ್ದು ಬಳೆನ ತಂದಿದ್ದೀನಿ, ಸ್ಕೈ ಬ್ಲೂ ಕಲರ್ ಅಲ್ಲಿ ಚೆನ್ನಾಗಿದೆ, ಚುಕ್ಕಿ ಚುಕ್ಕಿ ಬಳೆ. ಆಮೇಲೆ 2 ಬಾಳೆಹಣ್ಣು, ಯಾವ್ದಾದ್ರು 2 ತರ ಹಣ್ಣನ್ನ ಇಟ್ಕೊಳ್ಳೋದು ಕಾಡಿಗೆ, ಚಿಕ್ಕದು. ಆಮೇಲೆ ಕನ್ನಡಿ, ಕಡೆಗೆ ಕರಿಮಣಿದು ಇಷ್ಟು ಚಿಕ್ಕದು. ದೆನ್ ಸ್ವೀಟ್, 2 ಹಲ್ವಾ ಇಡ್ತಿದ್ದೀನಿ. ಓಕೆ, ಆಮೇಲೆ ಕಡೆಗೆ ಹೂವು, ಮಲ್ಲಿಗೆ ಹೂವು. ನೆಕ್ಸ್ಟ್ ದಕ್ಷಿಣ. ಓಕೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹ್ಯಾವ್ ಅ ಲುಕ್. ಇದನ್ನ ಹೀಗೆ ಬೇಕಾದ್ರೂ ಕೊಡ್ಬೋದು ನಿಮ್ಗೆ, ಇಲ್ಲಪ್ಪ ಅಂದ್ರೆ ಪ್ಯಾಕ್ ಮಾಡಾದ್ರೂ ಕೊಡ್ಬೋದು, ಚೆನ್ನಾಗಿರುತ್ತೆ ಕೊಡ್ಲಿಕ್ಕೆ. ಮುತ್ತೈದರು ಖುಷಿ ಆಗ್ತಾರೆ ಇದನ್ನೆಲ್ಲ ನೋಡಿ. ಸೊ ಸಿಂಪಲ್ ಆಗಿ ಕೊಡೋಕ್ಕಿಂತಲೂ ಈ ತರ ಡೆಕೋರೇಟ್ ಮಾಡಿ, ಇಲ್ಲ ಅಂದ್ರೆ ಈ ತರ ಹೋದ್ ವಿಡಿಯೋದಲ್ಲಿ ಡೆಕೋರ್ ಮಾಡಿದ್ದೆ ಈ ತರದ ಬಟ್ಟೆಯಿಂದ. ಫಸ್ಟ್ ವಿಡಿಯೋದಲ್ಲಿ ನೋಡಿ, ಈ ತರ ಬಟ್ಟೆ ಟ್ರಾನ್ಸ್ಪರೆಂಟ್ ಡೆಕೋರ್ ಮಾಡಿದ್ದೆ ನೋಡಿ. ಯಾವ ತರ ಡಿಫ್ರೆನ್ಸ್ ಕಾಣಿಸುತ್ತೆ ನೋಡಿ. ಹೀಗೆ ನೀವೆಲ್ಲಾದ್ರೂ ಕೊರಿಯರ್ ಮಾಡೋದಿದ್ರೆ ಬಾಗಿನ, ಅಥವಾ ದೂರ ಕೊಡೋದಿದ್ರೆ ಈ ತರ ಪ್ಯಾಕ್ ಮಾಡಿ ಕೊಡ್ಬೋದು. ಇದನ್ನ ಶೇಪ್ ಕೊಡ್ಲಿಕ್ಕೆ ಈ ತರ ಕಟ್ ಮಾಡ್ಕೊಂತಿದೀನಿ. ನೆಕ್ಸ್ಟ್ ಇದಕ್ಕೆ ಒರಿಜಿನಲ್ ಫ್ಲವರ್ಸ್ ನ ಹಾಕ್ತಿದೀನಿ, ಯೆಲ್ಲೋ ಕಲರ್ ನೋಡಿ. ಬಾಗಿನ ರೆಡಿ ಕೊಡ್ಲಿಕ್ಕೆ. ಎಲ್ರಿಗೂ ವರಮಹಾಲಕ್ಷ್ಮಿ ದಿನ ಈ ತರನ ಕೊಡ್ಬೋದು ಬಾಗಿನನ. ನೋಡಿ ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಿದೆ. 8ಗೆ ವರಮಹಾಲಕ್ಷ್ಮಿ ಮಾಡ್ತಿದ್ದಾರೆ. ಸೊ ಸ್ಯಾರಿ ಡ್ರಾಪಿಂಗ್ ನ ಮಾಡೋ ಪ್ರಯತ್ನ ಮಾಡ್ತೀನಿ ತೋರಿಸ್ಲಿಕ್ಕೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.